ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ. ಸುಮಾರು ಒಂದು 15 ಡೇಸಿಂದ ಯಾವುದೋ ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ಪರ್ಸ್ನಲ್ ರೀಸನ್ನಿಂದ ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತಿನ ದಿನ ಈ ಹೊಸ ವಿಡಿಯೋದಿಂದ ಮತ್ತೆ ನಾವು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ, ಹುಬ್ಳಿಲಿ ಒಂದು ಹೊಸ ಮಾಲ್ ಓಪನ್ ಆಗಿದೆ. ಅದ್ರ ಹೆಸರು ಏನಮ್ಮ? ಇನಾರ್ಬಿಟ್ ಮಾಲ್ ಅಂತ. ಅದು ತುಂಬ ಚೆನ್ನಾಗಿದೆ ಅಂತೆ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಸ್ನೇಹಿತರೆಲ್ಲ ಹೋಗಿ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಹೊರಟು ನಿಂತಿದ್ದೀವಿ ಇವತ್ತು. ಅಲ್ಲಿ ಹೋಗಿ ಹೇಗಿದೆ ಮಾಲು, ಅದರಲ್ಲಿ ವಿಶೇಷತೆಗಳು ಏನಾರ ಇದ್ದರೆ ನಿಮ್ಗೆ ತೋರಿಸ್ಕೊಡ್ತೀವಿ. ಬನ್ನಿ ಹೋಗೋಣ. ಬನ್ನಿ ಹೋಗಿ ಏನೇನಿದೆ ಅಲ್ಲಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ಅಂತ ಮಾಲು. ನಮ್ಮ ಸ್ನೇಹಿತರೆಲ್ಲ ಹೋಗಿ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ರಿವ್ಯೂ ಕೊಡ್ತಾ ಇದ್ರು. ಈಗ ನಾವು ಹೋಗ್ತಾ ಇದ್ದೀವಿ, ಹೇಗಿದೆ ಅಂತ ನಿಮ್ಗೆ ರಿವ್ಯೂ ಕೊಡ್ತೀವಿ. ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ ಹೋಗೋಣ. ಇವಾಗ ನಾವು ಹೋಗ್ತಿರೋದು ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿಯಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಒಂದು ದೊಡ್ಡ ಮಾಲ್, ಇನಾರ್ಬಿಟ್ ಮಾಲ್ ಅಂತ ಅದ್ರ ಹೆಸರು. ನಮ್ಮ ಸ್ನೇಹಿತರೆಲ್ಲ ಹೋಗಿದ್ರೆ ಬೆಂಗಳೂರಲ್ಲಿ ನೀವು ಸುಮಾರು ಜನ ನೋಡಿರ್ಬೋದು, ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಇರ್ತವೆ. ಅದೇ ರೀತಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದೇ ರೀತಿ ಇದೆಯಂತೆ. ನಮ್ಮ ಸ್ನೇಹಿತರೆಲ್ಲ ಒಂದ್ಸಲ ವಿಸಿಟ್ ಮಾಡು ಅಂತ ಹೇಳಿದರು ನಮಗೆ. ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀವಿ. ಬನ್ನಿ ಹೋಗೋಣ ಸ್ನೇಹಿತರೆ, ನಿಮಗೂ ತೋರಿಸ್ತೀವಿ ಅದರಲ್ಲಿ ಹೇಗಿದೆ ಮಾಲು, ಅದು ವಿಶೇಷತೆಗಳು ಏನಂತ. ಸ್ನೇಹಿತರೆ, ಈಗ ನೀವು ನೋಡ್ತಿರೋದು ಲಿಂಗರಾಜನಗರ ಮೇನ್ ರೋಡ್. ಇದು ನಮ್ಮ ಮನೆಗೆ ಹತ್ತಿರವಾಗುತ್ತೆ. ಆಮೇಲೆ ಈ ರೋಡಲ್ಲಿ ನೋಡಿ ಇವಾಗ ಕಾಣುತ್ತೆ ಶಿವಸಾಗರ್ ಹೋಟೆಲ್ ಅಂತ, ನಿಮ್ಗೆ ತೋರಿಸ್ತೀನಿ ನೋಡಿ. ಶಿವಸಾಗರ್ ಹೋಟೆಲ್ ಇದು ಇಲ್ಲಿ ದೋಸೆ ತುಂಬ ಫೇಮಸ್ ಸ್ನೇಹಿತರೆ. ನಮ್ಗೆ ತುಂಬ ಇಷ್ಟ. ಇಲ್ಲಿ ಸುಮಾರು ಜನ ಬಂದು ಇಲ್ಲಿ ದೋಸೆ ತಿಂತಿರ್ತಾರೆ. ನೀವು ಬಂದು ಒಂದ್ಸಲ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಿರೋದು ಹೊಸ ಬಸ್ ಸ್ಟ್ಯಾಂಡ್ ರೂಟ್. ಇದು ಗೋಕುಲ್ ರೋಡ್ ಅಂತ ಇದು ಕರೀತಾರೆ. ಇದೇ ರೋಡಲ್ಲೇ ನಿಮಗೆ ಮಾಲ್ ನೋಡೋಕ್ಕೆ ಸಿಗುತ್ತೆ, ಅದು ಇನಾರ್ಬಿಟ್ ಮಾಲು. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ನೋಡಿ, ಈಗ ಹೊಸ ಬಸ್ ಸ್ಟ್ಯಾಂಡ್ ನೋಡ್ತೀರಾ ನೀವು. ಇದು ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡು ನೋಡಿ. ಮತ್ತೆ ನೀವ್ಲಿ ವಾಪಸ್ ರಿನೋವೇಟ್ ಮಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಹಳೇದಾಗಿ ಹೋಗಿತ್ತು. ಸ್ನೇಹಿತರೆ, ಇನಾರ್ಬಿಟ್ ಮಾಲ್ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಹೊಸ ಮಾಲ್ ಓಪನ್ ಆಗಿದೆ, ಮಂಗಳ್ಯ ಶಾಪಿಂಗ್ ಮಾಲ್ ಅಂತ. ನೋಡಿ ಇವಾಗ ತೋರಿಸ್ತೀನಿ. ಬನ್ನಿ, ಹೊರಗಡೆಯಿಂದ ನಿಮಗೆ ಹೇಗಿದೆ ಏನು ವಿಶೇಷತೆ ಇವತ್ತೇ ಓಪನ್ ಆಗಿದೆ, ನೋಡೋಣ. ಸ್ನೇಹಿತರೆ, ನೋಡಿದ್ರಲ್ಲ ಮಂಗಳ್ಯ ಶಾಪಿಂಗ್ ಮಾಲ್ ಹೇಗಿದೆ ಅಂತ. ಇವತ್ತೇ ಗ್ರ್ಯಾಂಡಾಗಿ ಓಪನ್ ಆಗಿದೆ ಅದು. ನೋಡಿ, ಕೇರಳದಿಂದ ಮ್ಯೂಸಿಷಿಯನ್ನ ಆಮೇಲೆ ಗೊಂಬೆ ವೇಷಧಾರಿಗಳನ್ನೆಲ್ಲ ಕರೆಸಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಓಪನ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಮಾಲ್ನ ಇನ್ನೊಂದು ದಿನ ನಿಮಗೆ ತೋರಿಸ್ತೀನಿ. ಸದ್ಯ ಈಗ ನಾವು ಹೊರಟಿರೋದು ಬಂದು ಇನಾರ್ಬಿಟ್ ಮಾಲು. ನೋಡಿ, ಬಂದು ರೀಚ್ ಆದ್ವಿ. ನೀವು ನೋಡ್ತಿರ್ಬೋದು ಈಗ ಇನಾರ್ಬಿಟ್ ಮಾಲ್. ಬನ್ನಿ ಒಳಗಡೆಗೆ ನೀವು ಹೋಗೋಣ, ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ನೋಡ್ತಿದ್ದೀರಲ್ಲ ನೀವು, ಈ ಗೇಟ್ ಬಂದು ವೆಹಿಕಲ್ ಪಾರ್ಕಿಂಗ್ಗೆ ಹೋಗೋ ಎಂಟ್ರೆನ್ಸ್ ಗೇಟು. ನೋಡಿ, ಇಲ್ಲಿಂದನೇ ಒಳಗಡೆ ಹೋಗಬೇಕು. ಎಲ್ಲ ನೋಡಿ, ಎಲ್ಲ ಹೊರಟಿದ್ದಾರೆ ಸ್ನೇಹಿತರೆ. ಇದು ವೆಹಿಕಲ್ ಪಾರ್ಕಿಂಗಿಗೆ ಸ್ಪೇಸಿಯಸ್ ಆಗಿ ಮಾಡಿದಾರಂತೆ, ತುಂಬ ದೊಡ್ಡದಾಗಿದೆಯಂತೆ. ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು. ಈಗ ನಾವು ಹೋಗ್ತಿರೋದು ಬೇಸ್ಮೆಂಟು, ಬೈಕ್ ಪಾರ್ಕಿಂಗು. ಬೇಸ್ಮೆಂಟಲ್ಲಿ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಅದ್ರ ಮೇಲ್ಗಡೆ ಗ್ರೌಂಡ್ ಫ್ಲೋರಲ್ಲೇನೋ ಕಾರ್ ಪಾರ್ಕಿಂಗಿಗೆ ಮಾಡಿದಾರಂತೆ. ಈಗ ನಾವು ಬಂದ್ವಲ್ಲ, ಈ ಗೇಟಲ್ಲಿ ಬೈಕ್ ಪಾರ್ಕಿಂಗು, ಇನ್ನೊಂದು ಆ ಕಡೆ ಇನ್ನೊಂದು ಗೇಟಲ್ಲಿ ಕಾರ್ ಪಾರ್ಕಿಂಗಿಗೆ ಎಂಟ್ರೆನ್ಸ್ ಇದೆ. ನೋಡಿ, ಸೆಕ್ಯೂರಿಟಿ ಪರ್ಪಸು ಬಂದಿರುವಂಥ ವೆಹಿಕಲ್ಗಳ ನಂಬರ್ಸ್ನೆಲ್ಲ ನೋಟ್ ಮಾಡ್ಕೋತಾ ಇದ್ದಾರೆ. ಇದು ಒಂಥರ ಒಳ್ಳೆಯದು, ಸೇಫ್ಟಿ ಪರ್ಪಸ್ಸು. ಸ್ನೇಹಿತರೆ, ಈ ಮಾಲು ತುಂಬ ಚೆನ್ನಾಗಿದೆಯಂತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಈಗ ನಮಗೂ ಕ್ಯೂರಿಯಾಸಿಟಿ ಇದೆ, ಹೇಗಿದೆ ಒಳಗಡೆ ಎಲ್ಲ ಹೋಗಿ ನೋಡಬೇಕು ಅಂತ. ನಿಮಗೂ ತೋರಿಸ್ತೀವಿ ನೋಡಿ. ನಮ್ಮ ನಂಬರ್ದೆಲ್ಲ ನೋಟ್ ಮಾಡ್ಕೋತಾರೆ. ಈಗ ನಮ್ಮ ಬೈಕ್ ನಂಬರು. ಸ್ನೇಹಿತರೆ, ಬೈಕ್ ಪಾರ್ಕಿಂಗಿಗೆ ಸದ್ಯ ಈಗ ಹೊಸದಾಗಿ ಓಪನ್ ಆಗಿರೋದ್ರಿಂದ ಇನ್ನೂ ಒಂದು ತಿಂಗಳು
ಯಾವುದೇ ಚಾರ್ಜಸ್ ಇಲ್ಲ ಬೈಕೆಲ್ಲ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಅವ್ರು ಹೇಳ್ತಾ ಇದ್ರು ನಮಗೆ. ನೋಡಿ ಹಾಗೆ ವಿಡಿಯೋನು ಮಾಡಬೇಡಿ ಅಂತ ನಮ್ಮ ಮಿಸ್ಸಸ್ಗೆ ಹೇಳ್ತಾ ಇದ್ದಾರೆ ಅವರು. ನೋಡಿ ಎಲ್ಲೇ ಹೋದರೂ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹೋದರೂ ಕೂಡ ವಿಡಿಯೋ ಮಾಡಬೇಡಿ ಅಂತಾರೆ. ಆದರೂ ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಲ್ವಾ ನಿಮಗೆಲ್ಲ, ಅದಕ್ಕೋಸ್ಕರ ಹೆಂಗಾರ ಮಾಡಿ ವಿಡಿಯೋ ಮಾಡ್ತಾ ಇರ್ತೀವಿ. ನೋಡಿ ಸ್ನೇಹಿತರೆ, ಬೈಕ್ ಪಾರ್ಕಿಂಗು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ದೊಡ್ಡ ಮಾಲ್ ಅಲ್ವಾ, ಎಲ್ಲ ದೊಡ್ಡದಾಗಿ ಇರಬೇಕು. ವೆಹಿಕಲ್ಸು ತುಂಬ ಬರ್ತಿರ್ತವೆ. ನೋಡಿ ಇಲ್ಲಿಂದ ಮೇಲ್ಗಡೆ ಹೋಗೋದು. ಬಟ್ ಸ್ನೇಹಿತರೆ, ನಾವು ಇಲ್ಲಿಂದ ಮೇಲ್ಗಡೆ ಹೋಗೋಲ್ಲ. ಯಾಕಪ್ಪ ಅಂದರೆ ಎಂಟ್ರೆನ್ಸಿಂದ ಹೋಗೋಣ, ನಿಮಗೆಲ್ಲ ಹೇಗಿರುತ್ತೆ ಎಂಟ್ರೆನ್ಸಿಂದ ಒಳಗಡೆ ಹೋದರೆ ಅಂತ ತೋರಿಸೋಣ ಅಂತ. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ಮೇನ್ ಎಂಟ್ರೆನ್ಸು. ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಾಲು. ನೋಡಿ ನಮ್ಮ ವೈಫು ಆಲ್ರೆಡಿ ಫೋಟೋಸ್ ತೆಗಿತಾ ಇದ್ದಾರೆ ನನ್ನ ಮಗಳದ್ದು. ನೋಡಿ ಹೇಗಿದೆ, ತುಂಬ ಜನ ಬಂದಿದ್ದಾರೆ ಇವತ್ತು. ನೋಡೋಣ, ನಮಗೂ ಕ್ಯೂರಿಯಾಸಿಟಿ ಇದೆ, ಒಳಗಡೆ ಹೋಗೋಣ ಹೇಗಿದೆ ಅಂತ. ಬನ್ನಿ ಸ್ನೇಹಿತರೆ, ಮಾಲ್ ಹೆಂಗಿದೆ ತೋರಿಸ್ತೀರಿ, ಒಳಗಡೆ ಬನ್ನಿ. ಸ್ನೇಹಿತರೆ ನೋಡಿ, ಇದೇ ಇನ್ ಆರ್ಬಿಟ್ ಮಾಲು. ಹೇಗಿದೆ ಹೊರಗಡೆಯಿಂದ ಸಕ್ಕತ್ತಾಗಿದೆ, ಕಾಣ್ತಾ ಇದೆ. ನೋಡಿ ಹೇಗಿದೆ, ತುಂಬ ಜನ ಬಂದಿದ್ದಾರೆ ಇವತ್ತು. ಬನ್ನಿ ಒಳಗಡೆ ಹೋಗೋಣ. ನೋಡಿ ಇದೇ ಎಂಟ್ರೆನ್ಸು. ಹೂವಿನ ಅಲಂಕಾರ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಸೆಕ್ಯೂರಿಟಿ ಚೆಕಪ್ಪು, ಮೇಲು ಫೀಮೇಲ್ಸ್ ಎಲ್ಲ ಸಪ್ರೇಟ್ ಆಗಿದೆ. ಹಾಗೆ ಬ್ಯಾಗ್ ಸ್ಕ್ಯಾನ್ ಆಗ್ತವೆ. ನಿಮ್ಮ ವೆನಿಟಿ ಬ್ಯಾಗು ಯಾವ್ದಾರು ಬ್ಯಾಗ್ ತಗೊಂಬಂದಿದ್ರೆ ಸ್ಕ್ಯಾನ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಂಟ್ರೆನ್ಸಿಂದ ಬಂದರೆ ಈ ರೀತಿ ಕಾಣುತ್ತೆ ಒಳಗಡೆ ಮಾಲು ನೋಡೋಕ್ಕೆ. ನೋಡಿ ವೆಲ್ಕಮ್ ಕೌಂಟ್ರು, ಅದು ನೀವು ನೋಡ್ತಿರೋದು. ತುಂಬ ಚೆನ್ನಾಗಿದೆ ಮಾಲು ಸ್ನೇಹಿತರೆ. ನೋಡಿ ಎಂಟ್ರೆನ್ಸಲ್ಲೇ ರೈಟ್ ಸೈಡಲ್ಲಿ ನಿಮಗೆಲ್ಲ ಹ್ಯಾಂಡಿಕ್ಯಾಪ್ಗಳಿಗೆಲ್ಲ ಚೇರ್ ಸಿಗುತ್ತೆ ಓಡಾಡೋಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಇದೆಲ್ಲ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಇನ್ಫಾರ್ಮೇಷನ್ ಕೌಂಟ್ರ್ ಇದೆ, ನೀವು ನೋಡ್ತಿದ್ದೀರಾ ಈಗ. ವೆಲ್ಕಮ್ ಕೌಂಟ್ರು. ನೋಡಿ ಮೇಡಮ್ ನೋಡ್ತಾ ಇದ್ದಾರೆ ನಮ್ಮನ್ನ. ವಿಡಿಯೋ ಮಾಡ್ತಿರೋದ್ರಿಂದ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ ಈಗ. ಎಸ್, ವಿಡಿಯೋ ಮಾಡಬೇಡಿ ಅಂತಿದ್ದಾರೆ. ವಾವ್, ಸೂಪರ್ ಆಗಿದೆ ಕನ್ನಡ ಮಾಲು. ಬೆಂಗಳೂರಲ್ಲಿ ಮಾತ್ರ ಈ ಥರ ನೋಡ್ತಿದ್ದು, ಇವತ್ತು ನಮ್ಮ ಹುಬ್ಳಿಗೂ ಬಂದ್ಬಿಟ್ಟಿದೆ ಮಾಲು. ನೋಡಿ ಒಳಗಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೋಟೋಸ್ ಏನಿದೆ ಫೋಟೋಸ್. ನೋಡಿ ಬಂದ ತಕ್ಷಣ ಸೆಲ್ಫಿ ಪಾಯಿಂಟ್ ಇದೆ.